ಕ್ರೈಸ್ತರ ಮುನಿಸಿದೆಯಾ? ಕ್ರೈಸ್ತರ ಮುನಿಸಿಗೆ ಕಾರಣ ಏನು? ಕ್ರೈಸ್ತರೆಂದರೆ ನಿರ್ಲಕ್ಷ್ಯ ಯಾಕೆ? ಕ್ರೈಸ್ತರ ಮುನಿಸು. ಕರ್ನಾಟಕದಲ್ಲಿ ಕ್ರೈಸ್ತರಿಗಿಲ್ಲ ಟಿಕೆಟ್. ಕ್ರೈಸ್ತರಿಗೆ ಟಿಕೆಟ್ ನೀಡಿಲ್ಲ ಈ ಸಲ ಕಾಂಗ್ರೆಸ್ ಮೇಲೆ ಕ್ರೈಸ್ತರು ಈ ಮೂಲಕ ಮುನಿಸನ್ನ ಕೂಡ ತೋರಿಸಿದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಯಾವೊಬ್ಬ ಕ್ರೈಸ್ತ ಧರ್ಮದವರಿಗೆ ಟಿಕೆಟ್ ಅನ್ನ ನೀಡಿಲ್ಲ, ಕ್ರೈಸ್ತರಿಗೆ ಟಿಕೆಟ್ ನೀಡಿಲ್ಲ ಈ ಸಲ ಕಾಂಗ್ರೆಸ್. ಯಾವೊಬ್ಬ ಅಭ್ಯರ್ಥಿ ಕೂಡ ಕ್ರೈಸ್ತ ಧರ್ಮದವರು ಇಲ್ಲ. ಕಾಂಗ್ರೆಸ್ ಮೇಲೆ ಕ್ರೈಸ್ತರು ಈ ಮೂಲಕ ತಮ್ಮ ಮುನಿಸನ್ನ ತೋರಿಸಿದ್ದಾರೆ. ಕಾಂಗ್ರೆಸ್ಗೆ ಹಾಗಾದ್ರೆ ಬೆಂಬಲಿಸಲ್ವಾ ಕ್ರೈಸ್ತರು? ಬಿಜೆಪಿಯತ್ತ ವಾಲ್ತಾರಾ ಕ್ರಿಶ್ಚಿಯನರು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಕ್ರೈಸ್ತರ ಮುನಿಸಿಗೆ ಹಾಗಾದ್ರೆ ಕಾರಣ ಏನು ಅನ್ನೋದು, ಯಾಕಂದ್ರೆ ಕೈ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಸಾಂಗ್ಲಿಯಾನ, ಬೆಂಗಳೂರು ಕೇಂದ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಸಾಂಗ್ಲಿಯಾನಗೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಂಗ್ಲಿಯಾನ ಕೂಡ ತಮ್ಮ ಅಸಮಾಧಾನವನ್ನ ತೋರಿಸಿದ್ದಾರೆ. ಒಂದ್ ಕಡೆ ಮುನಿಸನ್ನ ಕೂಡ ತೋರಿಸಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಆಕಾಂಕ್ಷಿ ಕೂಡ ಆಗಿದ್ರು ಸಾಂಗ್ಲಿಯಾನ. ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಮುನಿಸನ್ನ ತೋರಿಸಿದ್ದಾರೆ ಸಾಂಗ್ಲಿಯಾನ. ತಮ್ಮನ್ನ ಪಕ್ಷ ಸಂಪರ್ಕ ಮಾಡಿಯೇ ಇಲ್ಲ ಅನ್ನುವಂತಹ ಒಂದು ಮುನಿಸನ್ನ ತೋರಿಸಿದ್ದು ಕಾಂಗ್ರೆಸ್ ಪಕ್ಷದ ಮೇಲೆ ಮುನಿಸಿಕೊಂಡ್ರ ಕ್ರೈಸ್ತರು. ಇದು ಬೆಂಗಳೂರಲ್ಲಿ ಕ್ರೈಸ್ತ ಮುಖಂಡರ ಇವತ್ತು ಸಭೆ ಕೂಡ ನಡೆಯಲಿದ್ದು, ಸಭೆಯಲ್ಲಿ ಬಿಜೆಪಿಗೆ ಬೆಂಬಲಿಸುವ ಕುರಿತು ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತಾ? ಸಾಂಗ್ಲಿಯಾನ ಅಲೆಕ್ಸಾಂಡರ್ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗುತ್ತೆ. ಮಾಜಿ ಸಂಸದ ಎಚ್.ಡಿ. ಸಾಂಗ್ಲಿಯಾನ ಇವತ್ತು ಸಭೆಯನ್ನು ನಡೆಸಲಿದ್ದು, ಹಾಗಾದ್ರೆ ಬಿಜೆಪಿಗೆ ಸಪೋರ್ಟ್ ಮಾಡುವ ಕುರಿತು ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಮಾಜಿ ಸಂಸದರಾಗಿರುವಂತಹ ಎಚ್.ಡಿ. ಸಾಂಗ್ಲಿಯಾನ ಅವರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಟಿಕೆಟ್ ಆಕಾಂಕ್ಷಿ ಆಗಿದ್ರೆ ನಿಮ್ಮನ್ನ ಯಾರಾದ್ರೂ ಸಂಪರ್ಕ ಮಾಡಿದ್ರ ಹೇಗೆ? ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಇವನ್ ಒಂದ್ ಟಿಕೆಟ್ ಕೊಡ್ತಾ ಇರೋದ್ರಿಂದ ನಮ್ಮ ಕಮ್ಯುನಿಟಿ ಪೀಪಲ್ ಸ್ಟೇಟ್ ಅಲ್ಲಿ ತುಂಬಾ ಕೋಪ ಆಗಿದ್ದಾರೆ. ಅಂತಹ ಅನ್ಯಾಯ ಯಾಕೆ ಪದೇ ಪದೇ ಕ್ರಿಶ್ಚಿಯನ್ಸ್ ಅವರಿಗೆ ತೋರಿಸ್ತಾ ಇದಾರೆ ಅಂತ ಕೇಳ್ತಾ ಇರ್ತಾ ಇದ್ದಾರೆ ಪ್ರತಿ ದಿವಸ. ಅದಕ್ಕೆ ಕ್ರಿಶ್ಚಿಯನ್ಸ್ ಅವರಿಗೆ ತುಂಬಾ ನೋವು ಆಗಿದೆ ಅಂತ. ಅದರಿಂದ ಒಂದೇ ಒಂದು ಟಿಕೆಟ್ ಕೂಡ ಸಿಕ್ಕಿಲ್ಲ ಕ್ರಿಶ್ಚಿಯನ್ ಧರ್ಮದವರಿಗೆ ಅಂತ. ಹೌದು ಅದು ಕೋರ್ಬೇಕಾಗಿತ್ತು. ಎಲೆಕ್ಷನ್ ನಲ್ಲಿ ಕ್ರಿಶ್ಚಿಯನ್ ಅವರು ಗಂಭೀರವಾಗಿ ಕಾಂಗ್ರೆಸ್ ಅವರಿಗೆ ಸಹಾಯ ಮಾಡ್ತಾ ಇರ್ತಾ ಇದ್ದಾರೆ. ಆದ್ರೆ ಈ ಸತಿ ನೇತರು ಕೇಳ್ತಾ ಇದ್ದಾರೆ, ಏನ್ ಮಾಡ್ತಾ ಇಲ್ಲ. ನಿಮ್ಮ ಹತ್ರ ಇದ್ರ ಬಗ್ಗೆ ಯಾವುದೇ ಮಾತುಕತೆಗಳು ಕೂಡ ಆಗಿರ್ಲಿಲ್ವಾ ಸರ್, ಹೇಗೆ ಅಂತ? ಏನಿಲ್ಲ. ಓಕೆ, ಈಗ ಇವತ್ತೇನ್ ಸಭೆಯನ್ನ ನೀವು ಮಾಡ್ತಾ ಇದ್ದೀರಾ, ಹೇಗೆ ಸರ್? ನೋಡೋಣ. ಈಗ ನೀವು ಒಂದಷ್ಟು ಕೋಪವನ್ನು ಕೂಡ ತೋರಿಸಿಕೊಂಡಿದ್ದೀರಾ. ಅಂದ್ರೆ ನಮ್ ಕ್ರಿಶ್ಚಿಯನ್ ಅವರಿಗೆ ಯಾರಿಗೂ ಕೂಡ ಒಂದು ಟಿಕೆಟ್ ಸಿಗಿಲ್ಲ, ಅದರ ಜೊತೆಗೆ ಒಂದ್ ಕಡೆ ನಿರ್ಲಕ್ಷ್ಯವನ್ನ ಮಾಡಲಾಗಿದೆ ಅಂತ ಹೇಳಿ. ಯಾರಾದ್ರೂ ಇದರ ಬಗ್ಗೆ ನಿಮ್ ಹತ್ರ ಮಾತನಾಡಿದ್ದಿದ್ಯಾ ಅಥವಾ ಇನ್ನು ಕೂಡ ಯಾರು ಸಂಪರ್ಕ ಮಾಡಿಲ್ವಾ? ಮಾಡಿಲ್ಲ. ಅದೇ ತುಂಬಾ ಡಿಫ್ರೆಂಟ್ ಆಗಿದ್ದಾರೆ ಕ್ರಿಶ್ಚಿಯನ್ ಅವರಿಗೆ. ನನ್ಗೆ ಏನು ಮಾತಾಡ್ತಾ ಇಲ್ಲ, ಕೆಲಸದಷ್ಟು ಅವಕಾಶ ಕೊಡ್ತಾ ಇಲ್ಲ ಮಾತಾಡ್ಲಿಕ್ಕೆ. ನಿಮ್ಗೂ ಅಸಮಾಧಾನ ಇದೆ? ಹೌದು. ಓಕೆ, ಈಗ ಬಿಜೆಪಿಗೆ ಏನಾದ್ರು ಸಪೋರ್ಟ್ ಮಾಡ್ತೀರಾ ನೀವು ಹಾಗಾದ್ರೆ, ಹೇಗೆ ಅಂತ ಹೇಳಿ? ಈಗ ಅದು ಹೇಳಲಿಕ್ಕೆ ತಯಾರಿಲ್ಲ, ಏನು ಟೈಮ್ ಬೇಕಾಗುತ್ತೆ, ನೋಡೋಣ. ಇವತ್ತು ಮೀಟಿಂಗ್ ಮಾಡ್ತಿದ್ದೀರಾ ಸರ್ ನಿಮ್ಮ ನೇತೃತ್ವದಲ್ಲೇ? ಇಲ್ಲ, ಇವತ್ತು ಮೀಟಿಂಗ್ ಇಲ್ಲ. ಮೀಟಿಂಗ್ ಕರ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಸಾಂಗ್ಲಿಯಾನ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.